ಹರ್ಬೇಲಿಯ ಎಲ್ಲ ಬಂಧುಗಳಿಗೆ ಮತ್ತು ಫಲಾನುಭವಿಗಳಿಗೆ ನಮಸ್ಕಾರ. ನಮಸ್ಕಾರ. ಇಂದು ನಾವು ನೋಡಲಿರುವ ಗಿಡಮೂಲಿಕೆ ಅಮೃತವಲ್ಲಿ. ಈ ವಿಡಿಯೋದಲ್ಲಿ ಅಮೃತವಲ್ಲಿ ಮತ್ತು ಇತರ ಹಲವು ಗಿಡಮೂಲಿಕೆಗಳನ್ನು ಸೇವಿಸುವ ಮೂಲಕ ಮಧುಮೇಹವನ್ನು ಹೇಗೆ ಗುಣಪಡಿಸುವುದು ಎಂದು ನಾವು ನೋಡುತ್ತೇವೆ. ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿದ ನಂತರವೇ ನಿಮಗೆ ಅರ್ಥವಾಗುತ್ತದೆ. ಮಧುಮೇಹವು ಒಂದು ರೋಗವಲ್ಲ. ಇದು ನಮ್ಮ ದೇಹದಲ್ಲಿ ಗುಣಪಡಿಸಬಹುದಾದ ಕೊರತೆಯಾಗಿದೆ. ಮೊದಲು ಚಂದಾದಾರರಾಗಿ. ನೀವು ಚಂದಾದಾರರಾದರೆ ಮಾತ್ರ ಕಾಲಕಾಲಕ್ಕೆ ಪೋಸ್ಟ್ ಮಾಡಲಾದ ವಿಡಿಯೋಗಳನ್ನು ನೀವು ಸ್ವೀಕರಿಸುತ್ತೀರಿ. ವಿಡಿಯೋವನ್ನು ವೀಕ್ಷಿಸುವ ಮೂಲಕ ಮತ್ತು ತಿಳಿದುಕೊಳ್ಳುವ ಮೂಲಕ ನೀವು ಆರೋಗ್ಯಕರ ಜೀವನವನ್ನು ನಡೆಸಬಹುದು. ಹರ್ಬೇಲಿಯಾ ಕಂಪನಿ ಟ್ರೇಡ್ ಮಾರ್ಕ್ ಕಂಪನಿಯನ್ನು ಸ್ವಾಧೀನಪಡಿಸಿಕೊಂಡಿರುವ ಕಂಪನಿಯಾಗಿದೆ. ನಮ್ಮ ಕಂಪನಿಯಲ್ಲಿ ಒಟ್ಟು 11 ರೀತಿಯ ಮಾತ್ರೆಗಳನ್ನು ತಯಾರಿಸಲಾಗುತ್ತದೆ. ಇವುಗಳಲ್ಲಿ 13 ರೀತಿಯ ಗಿಡಮೂಲಿಕೆಗಳನ್ನು ಸೇರಿಸಲಾಗಿದೆ. 2 ರೀತಿಯ ಗಿಡಮೂಲಿಕೆಗಳನ್ನು ಸೇರಿಸುವ ಮೂಲಕ ಕೇವಲ 2 ರೀತಿಯ ಮಾತ್ರೆಗಳನ್ನು ತಯಾರಿಸಲಾಗುತ್ತದೆ. ಒಟ್ಟು 11 ರೀತಿಯ ಮಾತ್ರೆಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತದೆ. ಪ್ರತಿ ಟ್ಯಾಬ್ಲೆಟ್ 500 ಮಿಗ್ರಾಂ. ನಾವು ನಮ್ಮ ಎಲ್ಲಾ ಉತ್ಪಾದನೆಯನ್ನು ಮಾಡುತ್ತೇವೆ. ಎಲ್ಲಾ ಮಾತ್ರೆಗಳನ್ನು ಸಾವಯವ ಗಿಡಮೂಲಿಕೆಗಳೊಂದಿಗೆ ತಯಾರಿಸಿ ಮಾರಾಟ ಮಾಡಲಾಗುತ್ತದೆ. ಇದು ಎಲ್ಲಾ ರೋಗಗಳಿಗೆ ಶಾಶ್ವತ ಪರಿಹಾರವಾಗಿದೆ. ಚಂದಾದಾರರಾಗಿ ಅನುಸರಿಸಿ ಮತ್ತು ಇಷ್ಟಪಡಿ. ಆಗ ಮಾತ್ರ ನಮ್ಮ ಕಂಪನಿ ಅಪ್ಲೋಡ್ ಮಾಡುವ ರೋಗವಿಲ್ಲದೆ ಬದುಕಲು ಕಲಿಯುತ್ತೇವೆ. ಅಮೃತವಲ್ಲಿಯ ಪ್ರಯೋಜನಗಳ ಬಗ್ಗೆ ನೋಡೋಣ. ವಿಡಿಯೋ ನೋಡೋಣ. ಸಾಮಾನ್ಯವಾಗಿ ಅಮೃತವಲ್ಲಿ ಮಧುಮೇಹಿಗಳಿಗೆ ಬಹಳ ಅದ್ಭುತವಾದ ಗಿಡಮೂಲಿಕೆ. ಈ ವಿಡಿಯೋದಲ್ಲಿ ಆ ಗಿಡಮೂಲಿಕೆಯನ್ನು ನಾವು ಹೇಗೆ ಬಳಸಬೇಕು ಎಂದು ನೋಡೋಣ. ಮೊದಲು ಮಧುಮೇಹಕ್ಕೆ ಕಾರಣವೇನು ಎಂದು ತಿಳಿದುಕೊಳ್ಳೋಣ. ಅದು ನಮಗೆ ತಿಳಿದಿದ್ದರೆ ಮಾತ್ರ ನಾವು ಮಧುಮೇಹವನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಮೇದೋಜ್ಜೀರಕ ಗ್ರಂಥಿಯು ಪಿತ್ತಕೋಶದ ಬಳಿ ಇರುವ ಅಂಗವಾಗಿದ್ದು ಅದು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ರಸವನ್ನು ಸ್ರವಿಸುತ್ತದೆ. ಇದು ನಮ್ಮ ದೇಹದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಮೇದೋಜ್ಜೀರಕ ಗ್ರಂಥಿಯು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಅದು ಮೇದೋಜ್ಜೀರಕ ಗ್ರಂಥಿಯಂತಹ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಜೀರ್ಣಕಾರಿ ಕಿಣ್ವಗಳು ಮೇದೋಜ್ಜೀರಕ ಗ್ರಂಥಿಯನ್ನು ಸ್ವತಃ ಜೀರ್ಣಿಸಿಕೊಳ್ಳಲು ಪ್ರಾರಂಭಿಸಿದಾಗ ಮೇದೋಜ್ಜೀರಕ ಗ್ರಂಥಿಯ ಉರಿಯೂತ ಸಂಭವಿಸುತ್ತದೆ. ಇದು ಮೇದೋಜ್ಜೀರಕ ಗ್ರಂಥಿಯಲ್ಲಿ ಉರಿಯೂತವನ್ನು ಉಂಟುಮಾಡುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಇದು ತೀವ್ರ ಅಥವಾ ದೀರ್ಘಕಾಲದ ಆಗಿರಬಹುದು. ಇವೆರಡೂ ಗಂಭೀರವಾಗಿರುತ್ತವೆ ಮತ್ತು ನಮ್ಮ ದೇಹಕ್ಕೆ ಅನೇಕ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಜೀರ್ಣಕ್ರಿಯೆ ಸರಿಯಾಗಿಲ್ಲದಿದ್ದರೆ ನಮ್ಮ ದೇಹದ ರೋಗನಿರೋಧಕ ಶಕ್ತಿ ಮೊದಲು ಕಡಿಮೆಯಾಗುತ್ತದೆ. ಆ ಸಮಯದಲ್ಲಿ ಇದು ತ್ವರಿತ ತೂಕ ನಷ್ಟಕ್ಕೆ ಕಾರಣವಾಗುತ್ತದೆ. ನಾವು ಸೇವಿಸುವ ಆಹಾರವು ಸರಿಯಾಗಿ ಜೀರ್ಣವಾಗುವುದಿಲ್ಲ. ನಂತರ ನಾವು ತಿನ್ನುವ ಆಹಾರವನ್ನು ಬದಲಾಯಿಸಬೇಕಾಗುತ್ತದೆ. ಮಧುಮೇಹ ಬಂದಿದೆ ಎಂದು ತಿಳಿದ ನಂತರ ನಾವು ಗ್ಲೈಸೆಮಿಕ್ ಸೂಚ್ಯಂಕ ಹೊಂದಿರುವ ಹೆಚ್ಚಿನ ಆಹಾರವನ್ನು ಸೇವಿಸಬೇಕು. ನಾವು ಅದನ್ನು ಹಾಗೆ ಸೇವಿಸಿದರೆ ಅದು ದೇಹದ ತೂಕವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಆ ರೀತಿಯ ಆಹಾರಗಳನ್ನು ನೋಡೋಣ. ನೀವು ನಮ್ಮ ಕಂಪನಿಯಿಂದ ತಯಾರಿಸಿದ ಕೆಲವು ಗಿಡಮೂಲಿಕೆ ಮಾತ್ರೆಗಳನ್ನು ಸೇವಿಸಿದರೆ ಅವು ಮಧುಮೇಹವನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಹಾಯ ಮಾಡುತ್ತವೆ. ನಮ್ಮ ಪೂರ್ವಜರು ಅಂತಹ ಆಹಾರವನ್ನು ಸೇವಿಸುತ್ತಿದ್ದರು ಮತ್ತು ಅವರು ರೋಗವಿಲ್ಲದೆ ಬದುಕುತ್ತಿದ್ದರು. ಮತ್ತು ಇನ್ನೂ ಅನೇಕ ಗಿಡಮೂಲಿಕೆಗಳು. ನಿಮಗೆ ಆ ಗಿಡಮೂಲಿಕೆಗಳ ಪಟ್ಟಿ ಬೇಕಾದರೆ ನಿಮಗೆ ಎಷ್ಟು ವರ್ಷಗಳಿಂದ ಮಧುಮೇಹವಿದೆ ಎಂದು ಕಾಮೆಂಟ್ನಲ್ಲಿ ಪೋಸ್ಟ್ ಮಾಡಿ. ಸಕ್ಕರೆಯನ್ನು ಟೈಪ್ ಮಾಡಿ ಮತ್ತು ಅದರೊಂದಿಗೆ ವರ್ಷವನ್ನು ಪೋಸ್ಟ್ ಮಾಡಿ. ಇಲ್ಲದಿದ್ದರೆ ನಮ್ಮ ಕಂಪನಿಯ ವಾಟ್ಸಾಪ್ ಲಿಂಕ್ ಅನ್ನು ವಿವರಣೆಯಲ್ಲಿ ನೀಡಲಾಗಿದೆ.
ನಮ್ಮ ಕಂಪನಿಯ ವಾಟ್ಸಾಪ್ ಗುಂಪಿಗೆ ಸೇರಿ ಮತ್ತು ಅದರಿಂದ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಸಂಪರ್ಕಕ್ಕಾಗಿ ವಿವರಣೆಯಲ್ಲಿರುವ ಸಂಖ್ಯೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮಸ್ಕಾರ.